ನಾನು ಇವತ್ತು ಹೇಳಲು ಹೊರಟಿರುವುದು ಕರ್ಣನ ಪ್ರೇಮ ಕಥೆ. ಈ ಕಥೆ ಶಕ್ತಿಯ ಬಗ್ಗೆ ಅಲ್ಲ, ತ್ಯಾಗದ ಬಗ್ಗೆ ಅಲ್ಲ, ಇದು ತ್ಯಜಿಸಲ್ಪಟ್ಟ ಒಬ್ಬ ಮನುಷ್ಯನ ಪ್ರೇಮದ ಕಥೆ. ಕರ್ಣನ ದಾನಶೀಲತೆಗೆ ಸಮಾನದವರೇ ಇಲ್ಲ. ಯಾರು ಏನೇ ಕೇಳಿದರೂ ಇಲ್ಲ ಎನ್ನದೆ ಕೊಡುವ ಸ್ವಭಾವವುಳ್ಳವನು. ಇಂದ್ರನು ವೇಷ ಧರಿಸಿ ಬಂದು ಕರ್ಣನ ಕವಚ ಕುಂಡಲಗಳನ್ನು ಕೇಳಿದಾಗ ತನ್ನ ಪ್ರಾಣಕ್ಕೆ ಅಪಾಯವಿದೆ ಎಂದು ತಿಳಿದಿದ್ದರೂ ಕೂಡ ಅವನು ದಾನ ಮಾಡಿದನು. ಇದರಿಂದ ಅವನಿಗೆ ದಾನ ವೀರ ಕರ್ಣ ಎಂಬ ಹೆಸರು ಕೂಡ ಬಂದಿತು. ದುರ್ಯೋಧನನು ಕರ್ಣನ ಶಕ್ತಿಯನ್ನು ಗುರುತಿಸಿ ಅವನಿಗೆ ಅಂಗದೇಶದ ರಾಜ ಪದವಿಯನ್ನು ನೀಡಿದನು. ಇದರಿಂದ ಕರ್ಣನು ದುರ್ಯೋಧನನಿಗೆ ಜೀವನ ಪೂರ್ತಿ ನಿಷ್ಠಾವಂತನಾಗಿ ಉಳಿದನು. ಕರ್ಣನು ಪಾಂಡವರ ಹಿರಿಯ ಸಹೋದರನಾಗಿದ್ದರೂ ಈ ಸತ್ಯ ಅವನಿಗೆ ಯುದ್ಧದ ಕೊನೆಯ ಸಮಯದವರೆಗೂ ತಿಳಿಯಲಿಲ್ಲ. ಕರ್ಣ ಅಂದ್ರೆ ಮಹಾಭಾರತದ ಒಬ್ಬ ದೊಡ್ಡ ಯೋಧ, ದಾನ ವೀರ ಶೂರ ಕೂಡ. ಅವನ ಪ್ರೇಮ ಕಥೆ ತುಂಬಾ ಸುಂದರ, ಆದರೆ ಅದಕ್ಕಿಂತ ದುರಂತಮಯ ಯಾವುದೂ ಕೂಡ ಇಲ್ಲ. ಕರ್ಣನ ಪತ್ನಿ ವೃಷಾಲಿ ಅಷ್ಟು ಹೆಚ್ಚು ಹೇಳದ ಪಾತ್ರ ಕೂಡ, ಆದರೆ ಅವಳ ಪ್ರೀತಿ ಯಾವ ರಾಜ ಮಹಿಷಿಯ ಕೂಡ ಪ್ರೀತಿಗಿಂತ ಕಡಿಮೆ ಇರಲಿಲ್ಲ. ಜನರು ಮಹಾಭಾರತದಲ್ಲಿ ಕೃಷ್ಣನ ಬುದ್ಧಿಯನ್ನು, ಅರ್ಜುನನ ಶೌರ್ಯವನ್ನು, ಭೀಮನ ಕ್ರೌರ್ಯವನ್ನು ಮಾತನಾಡುತ್ತಾರೆ, ಆದರೆ ಕರ್ಣನ ಪ್ರೀತಿಯನ್ನು ಯಾರೂ ಹೇಳುವುದಿಲ್ಲ. ಏಕೆಂದರೆ ಅದು ಘೋಷಣೆ ಮಾಡದ ಪ್ರೀತಿ. ಅದು ಯುದ್ಧ ಗೆಲ್ಲಲು ಅಲ್ಲ, ನೋವು ಸಹಿಸಲು ಕಲಿಸಿದ ಪ್ರೀತಿ. ಕರ್ಣನು ರಾಜನಾಗಿರಲಿಲ್ಲ, ಆದರೂ ಅವನ ಹೃದಯ ರಾಜನಿಗಿಂತ ದೊಡ್ಡದು. ಅವನು ಸೂತಪುತ್ರನಾಗಿದ್ದ, ಆದರೂ ಅವನ ಪ್ರೀತಿ ಶುದ್ಧವಾಗಿತ್ತು. ಅವನ ಬದುಕಿನಲ್ಲಿ ಬಂದ ಮಹಿಳೆ ಅವನ ಶೌರ್ಯಕ್ಕಾಗಿ ಅಲ್ಲ, ಅವನ ನೋವಿಗಾಗಿ ಅವನನ್ನು ಪ್ರೀತಿಸಿದಳು. ಅವಳ ಹೆಸರೇ ವೃಷಾಲಿ. ವೃಷಾಲಿ ಕರ್ಣನನ್ನು ಆಯ್ಕೆ ಮಾಡಿಕೊಂಡಳು, ಗೆದ್ದಿರುವುದಕ್ಕಾಗಿ ಅಲ್ಲ, ಅವನು ಸೋತಾಗಲು ತಲೆಗೆತ್ತಿ ನಿಂತಿದ್ದಕ್ಕಾಗಿ. ಸಮಾಜ ಅವನನ್ನು ಅವಮಾನಿಸಿದಾಗ ಅವಳು ಅವನ ಮೌನವಾಗಿ ನಿಂತಳು. ಕರ್ಣನ ಪ್ರೀತಿ ಹೂವಿನಂತೆ ಸುಂದರವಾಗಿರಲಿಲ್ಲ, ಅದು ಕತ್ತಿಯಂತೆ ತೀಕ್ಷ್ಣವಾಗಿತ್ತು. ಕರ್ಣನು ದಾನ ಮಾಡಿದನು ಕವಚ ಕುಂಡಲಗಳನ್ನು, ಆದರೆ ಯಾರಿಗೂ ಗೊತ್ತಿರದ ವಿಷಯ, ಅವನು ದಾನ ಮಾಡದ ಇನ್ನೊಂದು ವಸ್ತು ಇದೆ, ಅದೇ ಅವನ ಸ್ವಂತ ಸುಖ, ಅವನ ಪ್ರೀತಿ. ಇನ್ನೇನು ಕರ್ಣ ಯುದ್ಧಕ್ಕಂತ ಹೊರಡ್ತಾನೆ, ಆಗ ವೃಷಾಲಿ ಕರ್ಣನಿಗೆ ಏನೂ ಕೇಳೋದಿಲ್ಲ, ನಿಲ್ಲುವಂತೂ ಕೂಡ ಹೇಳೋದಿಲ್ಲ. ಏಕೆಂದರೆ ಅವಳಿಗೆ ತಿಳಿದಿರುತ್ತೆ, ಕರ್ಣನು ಬದುಕಲು ಹುಟ್ಟಿದವನಲ್ಲ, ದಾನ ಮಾಡಲು ಹುಟ್ಟಿದವನು. ಕುಂತಿ ಕರ್ಣನ ಬಳಿಗೆ ಬಂದು ಹೇಳಿದಳು, ನೀನು ನನ್ನ ಮಗ. ಆ ಕ್ಷಣದಲ್ಲಿ ಕರ್ಣನ ಮುಂದೆ ಎರಡು ಆಯ್ಕೆ, ತಾಯಿ, ತಾನು ಅರಿಸಿಕೊಂಡ ಧರ್ಮ. ಕರ್ಣ ತನ್ನನ್ನು ತಾನೇ ಪ್ರಶ್ನೆ ಮಾಡ್ಕೊತಾನೆ, ನನ್ನ ಜನ್ಮವೇ ನನಗೆ ಶಾಪವಾಯಿತೆ ಎಂದು ಪ್ರಶ್ನಿಸುವ ಕಣ್ಣುಗಳಿದ್ದರೂ ಕರ್ಣನ ಹೃದಯ ಶುದ್ಧವಾಗಿತ್ತು. ಅವನಿಗೆ ಬೇಕಾಗಿದ್ದು ಒಂದು ಹೆಸರು, ಒಂದು ಗೌರವ, ಒಂದು ನಿಜವಾದ ಪ್ರೀತಿಯಷ್ಟೇ. ಅವನು ಕೊನೆಯ ಕ್ಷಣದಲ್ಲಿ ಕರ್ಣ ಯೋಚಿಸಿದ್ದು ಯುದ್ಧವನ್ನಲ್ಲ. ವೃಷಾಲಿ ಈಗ ಏನು ಮಾಡುತ್ತಿದ್ದಾಳೆ? ಅವನ ಕಣ್ಣು ಮುಚ್ಚಿದಾಗ ಸೂರ್ಯ ಅಸ್ತಂತವಾಗಿತ್ತು, ಆದರೆ ಕರ್ಣನ ಪ್ರೀತಿ ಅಮರವಾಗಿ ಉಳಿದಿತ್ತು. ಕರ್ಣ ಸೋತ ಯೋಧನಲ್ಲ, ಅವನು ಸೋತ ಪ್ರೇಮಿ ಕೂಡ ಅಲ್ಲ, ಅವನು ವಿಧಿಗೆ ಸೋತ ಮನುಷ್ಯ. ಪ್ರೀತಿ ಯಾವತ್ತೂ ಜಯಿಸುವುದಿಲ್ಲ, ಆದರೆ ಪ್ರೀತಿ ಯಾವತ್ತೂ ಸುಳ್ಳಾಗುವುದಿಲ್ಲ ಎಂದು ತಿಳಿಸಿಕೊಟ್ಟ ಮಹಾನ್ ಯೋಧ, ದಾನ ವೀರ ಶೂರ ಕರ್ಣ.